ಶ್ರೀ ಸತ್ಪಾಸಿಯೇ ನಮಃ. ಶ್ರೀ ಗುರುಗೀತಾ. ಶ್ರೀ ಗುರುವೇ ಶಿವನು, ಶಿವನೇ ಶ್ರೀ ಗುರುವು, ಇಬ್ಬರಲ್ಲಿ ಭೇದವಿಲ್ಲ. ಶ್ಲೋಕ 20. ಯೋ ಗುರು ಸ ಶಿವ ಪ್ರೋಕ್ತ, ಯ ಶಿವ ಸ ಗುರು ಸ್ಮೃತಃ, ವಿಕಲ್ಪಂ ಯಾತು ಕುರ್ವೀತ ಸ ನರಾಹ ಗುರುತಲ್ಪಗಃ. ಅನುವಾದ. ಶ್ರೀ ಗುರು ಎಂದರೆ ಯಾರು, ಅವರೇ ಮಂಗಳಕರನಾದ ಶಿವನೆಂದು ಹೇಳಲ್ಪಟ್ಟಿದೆ. ಶಿವನೆಂದರೆ ಯಾರು, ಅವರೇ ಶ್ರೀ ಗುರು ಎಂದು ಸ್ಮರಿಸಲಾಗಿದೆ. ಯಾವ ಅವಿವೇಕಿ ಇದನ್ನು ನಿರಾಕರಿಸುವನೋ ಅಂಥ ಮಾನವನು ಮಹಾಪಾಪಗಳಲ್ಲಿ ಒಂದಾದ ಗುರುತಲ್ಪಗ ಗತಿಯನ್ನು ಹೊಂದುವನು. ಭಾವಾರ್ಥ. ಶ್ರೀ ಗುರು ಶಿವನ ಅಭಿವ್ಯಕ್ತಿ. ಗುರು ಶುಭಗಳನ್ನು ಉಂಟು ಮಾಡುವ ಶಿವನೆಂದು ಹೇಳಲಾಗಿದೆ. ಗುರುವು ಅಜ್ಞಾನವನ್ನು ತೆಗೆದು ಶುಭವನ್ನುಂಟು ಮಾಡುವರು. ಶಿವನೇ ಗುರು ರೂಪ ಧರಿಸಿದ ಪರಮಾತ್ಮ. ಶಿವನಿಗೆ ಮತ್ತು ಗುರುವಿಗೆ ಭೇದವಿಲ್ಲ. ಭೇದವೆಣಿಸಿದವನಿಗೆ ಪಂಚಮಹಾಪಾಪಗಳಲ್ಲಿ ಒಂದಾದ ಗುರು ತಲ್ಪಗ ಗತಿಯು ಉಂಟಾಗುವುದು. ನೆಲವನ್ನು ಹಸನು ಮಾಡಿದ ನಂತರ ಬೀಜವನ್ನು ಬಿತ್ತಂತೆ ಭಕ್ತನು ಗುರುವಿನಲ್ಲಿ ಅಪಾರವಾದ ಶ್ರದ್ಧೆ ಹೊಂದಿದರೆ ಗುರುವು ಜ್ಞಾನದ ಬೀಜವನ್ನು ಬಿತ್ತಿ ಶಿಷ್ಯನ ಜೀವನದಲ್ಲಿ ಶುಭವುಂಟು ಮಾಡುವರು. ಪರಮಹಂಸ ಸದ್ಗುರು ಶ್ರೀ ಸತ್ಪಾಸಿ ಉವಾಚ. ಗುರುವಾಗಿ ಬರುವನು ಹರನೆ. ಪರಮಾತ್ಮ ತನ್ನ ವೃತ್ತಾಂತನ ಭಕ್ತರಿಗೆ ತಿಳಿಸಾಕೆ ಅಂತಾನೆ ಗುರುವಾಗಿ ಬರ್ತಾನೆ. ಪರಮಾತ್ಮ ಯಾರು ಅನ್ನೋದು ಮನುಷ್ಯನಿಗೆ ಗೊತ್ತೇ ಆಗೋದಿಲ್ಲಲ್ಲ. ಅದಕ್ಕೆ ಅವನೇ ಗುರು ರೂಪದಲ್ಲಿ ಬಂದು, ನೋಡು ದೇವರು ಅಂದರೆ ಈ ಥರ ಇದೆ, ಅವನ ಕಡೆಗೋಗುವಂತ ಎಚ್ಚರಿಸ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ಅವನಿಗೆ ಹಿಂಗಿರುವಂತ. ಆ ಗುರು ಅವನಂಗೆ ಒಬ್ಬ ಮನುಷ್ಯನಾಗಿ ಬಂದು ಹೇಳ್ತಾನೆ, ನೋಡು ನಾನು ನಿನ್ನಂಗೆ ಹುಟ್ಟಿದ್ದೀನಿ, ಸಂಸಾರದಾಗಿದ್ದೀನಿ, ನನಗೂ ಹಸಿವು ನೀರಡಿಕೆ ಎಲ್ಲ ಐತೆ, ನಾನು ಮನುಷ್ಯನೇ ಅಂತಾನೆ. ಆದರೆ ಅವನಲ್ಲಿ ಅತಿಶಯವಾದ ಜ್ಞಾನ ಇರುತ್ತೆ. ಎಂದೋ ಗೊತ್ತಿಲ್ಲದೆ ಇರ್ತಕ್ಕಂಥ ಆನಂದದಾಯಕವಾದ ವಿಚಾರಗಳು ಅವನಲ್ಲಿ ಮೂಡ್ತಾ ಇರ್ತವೆ. ಅದಕ್ಕಾಗಿ ಭಗವತ್ ಶಕ್ತಿ ಐತೆ ಅನ್ನೋದು ಅಂತಾನೆ. ಮುಟ್ಟಿ ಮುಟ್ಟಿ ಅವರಿಗೆ ತೋರಿಸ್ತಾನೆ, ನಾನಿಂಗೆ ಇರ್ತೀನಿ ಅಂತ ತಿಳ್ಕೊಂಡಿದೆಯಲ್ಲ, ಪರಿಜ್ಞಾನನೇ ಇಲ್ದಂಗೆ ಇದೆಲ್ಲ ಸುಳ್ಳು, ಇದ್ಯಾವುದೂ ಶಾಶ್ವತ ಅಲ್ಲ, ಶಾಶ್ವತವಾದ್ದು ಅವನೊಬ್ಬನೇ ಪರಮಾತ್ಮ. ನೀನು ಅತ್ಲಾಗಿ ಹೋಗು, ನೀನು ಅವನೇ, ಬೇರೆ ಏನಲ್ಲ ಅಂತಾನೆ. ಅವನ ಮಾತು ಯಾರು ಕೇಳ್ತಾರೋ ಅವರು ಮುದ್ರೋಪನೇ ಆಗ್ತಾರೆ. ಅದಕ್ಕೆ ಗುರು ಬೇರೆ ದೈವ ಬೇರೆ ಅಂತ ಅಲ್ಲ. ದೈವ ಅನ್ನೋದಕ್ಕೆ ರೂಪ ಇಲ್ಲ, ಏನಿಲ್ಲ, ನಿರಾಕಾರ, ಅವಿಚ್ಛಿನ್ನ, ಚಿದಾನಂದವಾದ್ದು. ಅದು ಅಪರಿಮಿತವಾದ್ದು. ಅದನ್ನು ಎಷ್ಟು ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಯಾವಾಗಲೂ ಇರೋದು. ಅದರ ಬಗ್ಗೆ ಮಾತಾಡೋಕ್ಕೆ ಅವನೊಬ್ಬನಿಗೆ ಅಂದರೆ ಗುರುವಿಗೆ ಮಾತ್ರ ಶಕ್ತಿ ಇರ್ತತೆ. ಅದರ ಬಗ್ಗೆ ಏನಾದರೂ ನಿದರ್ಶನ ಹೇಳೋಕ್ಕೂ ಅವನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಅವನು ಹೇಳ್ತಾನೆ, ಅವನ ಮಾತು ಕೇಳಿದರೆ ಒಳ್ಳೆಯದಾಗುತ್ತೆ. ಅವನೇನು ಆ ದೈವ ಅಲ್ಲದೆ ಬೇರೆ ಅಲ್ಲ, ಅವನು ಅದೇ. ಆದರೂ ಆ ಘನದ ಬಗ್ಗೆ ಗುರು ಇಂದ್ರಿಯಗಳ ಮೂಲಕ ಮಾತಾಡ್ತಾನೆ. ಅವನಿಗೆ ರೂಪವೂ ಇಲ್ಲ, ಆಕಾರವೂ ಇಲ್ಲ. ಇಂದ್ರಿಯಗಳನ್ನು ಉಪಯೋಗಿಸಿದರೆ ಮಾತಾಡೋಕ್ಕೆ ಬರಲ್ಲ. ಅವನು ಅದರ ವಿಚಾರನೆಲ್ಲ ಹೇಳ್ತಾನೆ. ಬೇಕಾದರೆ ಅದು ಇರೋದು ಹಿಂಗೆ ತಿಳ್ಕೊಂಡು ಎಲ್ಲ ಇತ್ಲಾಗೆ ಬರ್ರಿ ಅಂತ. ಮತ್ತೆ ಗುರು ಒಬ್ಬನಿಲ್ದಿದ್ರೆ ಮನುಷ್ಯರು ಹೆಂಗೆ ತಿಳ್ಕೊಂತಿದ್ರು? ಅವರಿಗೇನು ಗೊತ್ತಾಗ್ತಾನೆ ಇರಲಿಲ್ಲ. ಅಂತರಾತ್ಮ ಏನಿದೆ ಅದನ್ನು ಬರೀ ಇಂದ್ರಿಯಗಳಿಗಾಗಿ ಬಳಸ್ಕೊಂತಾರೆ, ಇರದೆ ಅದಕ್ಕೇನೋ ಅಂತ. ಈಗ ಒಂದು ಲೈಟು ಇದ್ದರೆ ಅದನ್ನು ಯಾವ ಕೆಲಸ ಮಾಡೋಕ್ಕೆ ಉಪಯೋಗಿಸಿದರೂ ಅದು ನೀನ್ಯಾಕೆ ಈ ಬೆಳಕನ್ನು ಇಂಥ ಕೆಲಸಕ್ಕೆ ಉಪಯೋಗಿಸಿದೆಯಪ್ಪ ಅನ್ನಲ್ಲ. ಇಸ್ಪೀಟ್ ಆಡ್ತಾ ಕುತ್ಕೊಂಡ್ರೂ ಆ ಲೈಟು ಬೆಳಕು ಬಿಡ್ತಾ ಇರುತ್ತೆ. ಆ ಬೆಳಕಿನಾಗೆ ನೀನು ಇಸ್ಪೀಟ್ ಆಡಬಾರ್ದು ಅಂತ ಏನೂ ಇಲ್ಲ. ಅದರ ಪ್ರತಿಫಲ ಅವನೇ ಉಣ್ತಾನೆ. ಆಮೇಲೆ ಅದೇ ಲೈಟಿನ ಬೆಳಕಿನಲ್ಲಿ ಯಜ್ಞ ಯಾಗಾದಿಗಳು, ದಾನ ಧರ್ಮ, ಪ್ರವಚನಗಳನ್ನೂ ಮಾಡ್ಬೋದು. ಜ್ಞಾನನಿಧಿ ಪುಟ 81.